ಓಕೆ ಗೈಸ್, ಲಕ್ಷ್ಮೀಕಾಂತ್ ಸಮ್ಮರಿ ಕ್ಲಾಸಸ್ಗೆ ರಿವಿಷನ್ ಕ್ಲಾಸಸ್ಗೆ ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ಕ್ಲಾಸ್ ನಾನು ಪ್ರೆಸಿಡೆಂಟ್ ಬಗ್ಗೆ ನಾನು ಒಂದಷ್ಟು ರಿವಿಷನ್ ಮಾಡಿದೆ. ಓಕೆ, ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀರಾ. ಸೊ ಈ ಥರ ಒಂದಷ್ಟು ಸಮ್ಮರಿ ಶೀಟ್ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಟೆಲಿಗ್ರಾಮ್ ಬೈ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ ಹಾಕಿದ್ರೆ ನಾನು ₹1 ಅಂತ ಕೊಡ್ತಾಯಿದ್ದೀನಿ ಪ್ರತಿ ಟಾಪಿಕ್ಗೆ. ಟೋಟಲಾಗಿ ನಿಮಗೆ 80+ ಅಂದರೆ 100+ ಟಾಪಿಕ್ ಸಿಗ್ತಿದೆ, ಸರಿನಾ? ಈ ಒಂದು ಲಕ್ಷ್ಮೀಕಾಂತ್ ಸೀರೀಸ್ ಬಿಟ್ಟು ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ನೋಟ್ಸ್ಗಳು ಕೊಡ್ತಾಯಿದ್ದೀನಿ. ಸೊ ₹100 ಆಗುತ್ತೆ. ಸೊ ನೀವು ₹100 ಕೊಟ್ಟು ತೊಗೊಂಡ್ರೆ ಯೂಸ್ ಆಗುತ್ತೆ. ಸೊ ಅಪ್ಕಮಿಂಗ್ ನಿಮಗೆ KS ಎಕ್ಸಾಮ್ ಎಲ್ಲ ಬರ್ತಾಯಿದೆ. ಸೊ ಈ ಥರ ಸಮ್ಮರಿ ಶೀಟ್ ತೊಗೊಂಡ್ರೆ ನಿಮಗೆ ಬೇಗ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಇದ್ದರೆ ತೊಗೊಳ್ಳಿ, ಸರಿನಾ? ಫೋರ್ಸ್ ಏನಿಲ್ಲ. ಸೊ ಆಗಲೇ ನಾನು ಪ್ರೈಮ್ ಮಿನಿಸ್ಟರ್ ಸೀರೀಸು ಅಂದರೆ ಲಕ್ಷ್ಮೀಕಾಂತ್ ಸೀರೀಸ್ ಮಾಡಿದ್ದೀನಿ. ಫಸ್ಟು ಆ ವಿಡಿಯೋ ನೋಡಿ, ನಂತರ ಲಕ್ಷ್ಮೀಕಾಂತ್ ಓದಿ, ನಂತರ ನೀವು ಈ ರಿವಿಷನ್ ಕ್ಲಾಸ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ನಾನು ಇದನ್ನು ಕ್ಲಾಸ್ನ ಮುಂದುವರಿಸ್ತಾ ಇದ್ದೀನಿ. ಓಕೆ, ಯಾರಿದು ಪ್ರೈಮ್ ಮಿನಿಸ್ಟ್ರು ಅಂತಂದೆಲ್ಲ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಜಾಸ್ತಿ ಏನೂ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಪ್ರೈಮ್ ಮಿನಿಸ್ಟ್ರು 2ನೇ ವಿಡಿಯೋ ಆಗಿದೆ ಇದು. ಸೊ ನೆಕ್ಸ್ಟು ಇನ್ನು ಪಾರ್ಲಿಮೆಂಟರಿ ಸಿಸ್ಟಮ್ ಹೇಗಿದ್ರು ನಮ್ಮ ಇದರಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇದೆ ಇಂಡಿಯಾದಲ್ಲಿ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೇನು, ಲೋಕಸಭೆ ಇದೆ, ರಾಜ್ಯಸಭೆ ಇದೆ, ನೆಕ್ಸ್ಟು ಪ್ರೆಸಿಡೆಂಟ್ ಇದ್ದಾರೆ. ಸೊ ಅದಾದಮೇಲೆ ಅದ್ರ ಜೊತೆಗಿನ ಪಾರ್ಲಿಮೆಂಟರಿ ಸಿಸ್ಟಮಲ್ಲೇ ಎಕ್ಸಿಕ್ಯೂಟಿವ್, ಜುಡಿಷರಿ ಬರಲ್ಲ. ಓಕೆ, ಅದೇ ಏನದು ನಮ್ಮ ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್ ಇದ್ದಾರೆ. ಸೊ ಎಕ್ಸಿಕ್ಯೂಟಿವ್ ನಮ್ಮ PM ಅವರು ಇದ್ದಾರೆ. ಇಷ್ಟೆಲ್ಲ ಸೇರಿಸಿ ನಮಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಗೊತ್ತಾಗುತ್ತೆ. ಸೊ ಇನ್ ಡೆಪ್ತ್ ಹೋಗೋದು ಬೇಡ. ಸೊ ದ ಪ್ರೆಸಿಡೆಂಟ್ ಈಸ್ ಹೆಡ್ ಆಫ್ ಅ ಸ್ಟೇಟ್ ಆಗಿರ್ತಾರೆ. ನಮ್ಮ ಪ್ರೆಸಿಡೆಂಟ್ ಅವರು ಹೆಡ್ ಆಗಿರ್ತಾರೆ ಸ್ಟೇಟ್ಗೆ. ಆದರೆ ನಮ್ಮ ಪ್ರೈಮ್ ಮಿನಿಸ್ಟರು ಗೌರ್ಮೆಂಟ್ಗೆ ಹೆಡ್ ಆಗಿರ್ತಾರೆ. ನಮ್ಮ ಪ್ರೆಸಿಡೆಂಟ್ ಅವರು ನಮ್ಮ ಇಂಡಿಯನ್ ಸ್ಟೇಟ್ ಅಂದ ತಕ್ಷಣ ನೀವು ಕರ್ನಾಟಕ, ಕೇರಳ ಅಂತ ಹೇಳಬಾರ್ದು. ಸ್ಟೇಟ್ ಅಂತ ಹೇಳಿದ ತಕ್ಷಣ ಇಂಡಿಯನ್ ಕಂಟ್ರಿ ಏನಿದೆ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಸ್ಟೇಟ್ ಅಂತ ಮೆನ್ಷನ್ ಆಗಿದೆ. ಸೊ ಅದಕ್ಕೆ ನಾವು ಆದಷ್ಟು ಸ್ಟೇಟ್ ಅಂತಲೇ ಯೂಸ್ ಮಾಡ್ತೀವಿ, ಇಂಡಿಯನ್ ಸ್ಟೇಟ್ ಅಂತಲೇ ಹೇಳ್ತೀವಿ. ಸೊ ಇವರು ಹೆಡ್ ಆದರೆ ಪ್ರೈಮ್ ಮಿನಿಸ್ಟರ್ ಏನಾಗಿರ್ತಾರೆ, ಗೌರ್ಮೆಂಟ್ಗೆ ಹೆಡ್ ಆಗಿರ್ತಾರೆ. ನೆಕ್ಸ್ಟು ದ PM ಇಸ್ ರಿಗಾರ್ಡ್ಲೆಸ್. ನಮ್ಮ PM ಅವರು ನಮ್ಮ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಆಗಿರ್ತಾರೆ. ನಮ್ಮ PM ಅವರು ರಿಯಲ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಈ ರಿಯಲ್ ಎಕ್ಸಿಕ್ಯೂಟಿವ್ನ ನಾವು ಡಿಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ರಿಯಲ್ ಎಕ್ಸಿಕ್ಯೂಟಿವ್ನ ಡಿಫ್ಯಾಕ್ಟೋ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರೆಸಿಡೆಂಟ್ ಅವ್ರನ್ನ ಏನಂತಾರೆ ಅಂತಂದರೆ ಈಸ್ ಅ ನಾಮಿನಲ್ ಎಕ್ಸಿಕ್ಯೂಟಿವ್. ಇವರು ನಾಮಕಾವಸ್ಥೆಗೆ ಮಾತ್ರ ಇದ್ದಾರೆ. ಯಾಕಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಪಾಸ್ ಆದಂತಹ ಒಂದಷ್ಟು ಬಿಲ್ಗಳನ್ನ ಇವರು ಸೈನ್ ಆಗ್ತಾರೆ ಅಷ್ಟೇ. ಅಂದರೆ ಎರಡೂ ಕಡೆಯಿಂದ ಒಳ್ಳೆ ಮೆಜಾರಿಟಿಯಿಂದ ಬಂದಾಗ ಇವರು ಸೈನ್ ಆಗ್ತಾರೆ ಅಷ್ಟೇ. ಬಟ್ ಈ ರಿಯಲ್ ಎಕ್ಸಿಕ್ಯೂಟಿವ್ ಆ ಒಂದು ಬಿಲ್ನ ಆ್ಯಕ್ಟಾಗಿ ಕನ್ವರ್ಟ್ ಆದಾಗ ಅದನ್ನು ಎಕ್ಸಿಕ್ಯೂಟಿವ್ ಯಾರು ಮಾಡ್ತಾರೆ ಅಂತಂದರೆ ನಮ್ಮ PM ಅವರಾಗಿರ್ತಾರೆ. ಸೊ ಅವ್ರಿಗೆ ನಾವು ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೆಸಿಡೆಂಟ್ ಅವ್ರಿಗೆ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ನಾಮಿನಲ್ ಎಕ್ಸಿಕ್ಯೂಟಿವ್ ಜೊತೆಗೆ ಡಿ ಜ್ಯೂರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ಪ್ರೆಸಿಡೆಂಟ್ ಅವ್ರಿಗೆ, ಆಯಿತಾ? ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ತಾರೆ PM ಅವ್ರನ್ನ ಅಂತಂದರೆ, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈ ಎನಿ ಪ್ರೊಸೀಜರ್. ಯಾವುದೇ ಸಂವಿಧಾನದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ನ ಹೇಗೆ ಅಪಾಯಿಂಟ್ ಮಾಡಬೇಕು ಅಂತ ಮೆನ್ಷನ್ ಆಗಿಲ್ಲ. ಆದರೂ ಕೂಡ ಹೇಗೆ ಅಪಾಯಿಂಟ್ ಮಾಡ್ತೀವಿ ಅಂತಂದರೆ, ಅಫ್ಕೋರ್ಸ್ ನಿಮಗೆ ಲೋಕಸಭೆಯಲ್ಲಿ ಎಲೆಕ್ಷನ್ ನಿಂತ್ಕೊಳ್ತಾರೆ, ಎಲೆಕ್ಷನಲ್ಲಿ ಗೆಲ್ತಾರೆ, ಒಂದು ಪಾರ್ಟಿ ಗೆಲ್ಲುತ್ತೆ. ಆ ಪಾರ್ಟಿಯಲ್ಲಿ ಲೀಡರ್ ಯಾರಿರ್ತಾರೆ ಅವ್ರನ್ನ ನಾವು PM ಆಗಿ ನಾವಲ್ಲ, ಪ್ರೆಸಿಡೆಂಟ್ ಅವರು PM ಆಗಿ ಅಪಾಯಿಂಟ್ ಮಾಡ್ತಾರೆ. ಸೊ ನೆಕ್ಸ್ಟು, ಹಾಗಾದರೆ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆಯಾ ಅಂತ ಕೇಳಿದ್ರೆ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ ಹೇಗೆ ಅಪಾಯಿಂಟ್ ಆಗಬೇಕು, ಪ್ರೊಸೀಜರ್ ಏನು, ಯಾವ ರೀತಿ ಅಪಾಯಿಂಟ್ಮೆಂಟು, ಸೆಲೆಕ್ಷನ್ ಅಪಾಯಿಂಟ್ಮೆಂಟು ಅದನ್ನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟು ಆರ್ಟಿಕಲ್ 75 ಏನು ಹೇಳುತ್ತೆ ಅಂದರೆ, ಓನ್ಲಿ ದಟ್ ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. PM ಅವರು ಅಪಾಯಿಂಟ್ ಆಗ್ತಾರೆ ಯಾರಿಂದ, ನಮ್ಮ ಪ್ರೆಸಿಡೆಂಟ್ ಅವರಿಂದ. ಹಾಗಾದರೆ ದಿಸ್ ಡಸ್ ನಾಟ್ ಇಂಪ್ಲೈಸ್ ದಟ್, ಹಾಗಂದ ಮಟ್ಟಕ್ಕೆ ಪ್ರೆಸಿಡೆಂಟ್ ಅವರು ಫ್ರೀ ಟು ಅಪಾಯಿಂಟ್ ಎನಿವನ್ ಆಸ್ ಅ ಪ್ರೈಮ್ ಮಿನಿಸ್ಟರ್. ಹಾಗಾದರೆ ಅವ್ರಿಗೆ ಇಷ್ಟ ಬಂದವ್ರನ್ನ ಅಪಾಯಿಂಟ್ ಮಾಡ್ಬೋದಾ PM ಅವರು? ಇಲ್ಲ. ಅವರು ಯಾರನ್ನು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಮೆಜಾರಿಟಿ ಆ ಪಾರ್ಟಿಲಿ ಯಾರಾಗಿರ್ತಾರೆ ಅಂದರೆ ನೋಡಿ, ಲೀಡರ್ ಆಫ್ ದ ಮೆಜಾರಿಟಿ ಪಾರ್ಟಿ. ಈಗ ನಮ್ಮ BJP ಸರ್ಕಾರ ಇದೆ, ಸರಿನಾ? BJP ಪಾರ್ಟಿಲಿ ಈಗ BJP ಮೆಜಾರಿಟಿ ಬಂತು. ಸೊ ಡೈರೆಕ್ಟಾಗಿ ನರೇಂದ್ರ ಮೋದಿನ ಅಪಾಯಿಂಟ್ ಮಾಡಿದ್ರೆ ಇಲ್ಲ, ಅವರು ಆ ಪಾರ್ಟಿಗೆ ಲೀಡರ್ ಆಗಿದ್ದರು. BJP ಪಾರ್ಟಿಗೆ ಲೀಡರ್ ಆಗಿರ್ತಾರೆ. ಆ ಪಾರ್ಟಿಗೆ ಯಾರು ಲೀಡರ್ ಆಗಿರ್ತಾರೋ ಅಂಥವ್ರನ್ನ ನಾವು PM ಆಗಿ ಮಾಡ್ತೀವಿ. ನೆಕ್ಸ್ಟು CM ಆಗೋದು ಅಷ್ಟೇ. ನಮ್ಮ ಸ್ಟೇಟ್ಗಳಲ್ಲಿ CM ಆಗಿ ಬಂದರೂ ಕೂಡ ಈಗ ನಮ್ಮ ಇದರಲ್ಲಿ ಕಾಂಗ್ರೆಸ್ ಇದೆ. ಸೊ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಲೀಡರ್ ಯಾರು ಅಂತಂದರೆ ಸಿದ್ದರಾಮಯ್ಯನವರು, ಅದಕ್ಕೆ ಅವ್ರನ್ನ CM ಆಗಿ ಮಾಡಿದ್ದಾರೆ. ಸೊ ಅಕಸ್ಮಾತ್ ಕೆಲವೊಂದು ಸತಿ ಮೆಜಾರಿಟಿ ಇಲ್ಲ ಅಂತ ತಿಳ್ಕೊಳ್ಳಿ. ಮೆಜಾರಿಟಿ ಅಂದ್ರೇನು, ಎಲೆಕ್ಷನಲ್ಲಿ ಈಗ BJPಗೂ ಮೆಜಾರಿಟಿ ಇರಲ್ಲ. ಅಂದರೆ ಈಗ 500 ಇದರಲ್ಲಿ 500 ಸೀಟ್ಗಳಲ್ಲಿ ಇವ್ರಿಗೆ 272 76 ಬರಬೇಕಲ್ಲ ಮೆಜಾರಿಟಿಗೆ. ಕನ್ಸಿಡರ್ 272 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಸರಿನಾ? ಆಗ ಎರಡೂ ಕಡೆ ಮೆಜಾರಿಟಿ ಬರಲಿಲ್ಲ ಅಂತಂದರೆ, ಅಕಸ್ಮಾತು ಕೆಲವೊಬ್ಬರು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳದೇ ಇದ್ದರೂ ಕೂಡ
ಒಪ್ಕೊಳ್ಳಲ್ಲ ಅಂತ ತಿಳ್ಕೊಳ್ಳಿ, ಮೈತ್ರಿನೂ ಆಗಲ್ಲ ಏನೂ ಆಗಲ್ಲ, ಎರಡೂ ಇದರಲ್ಲಿ ಮೆಜಾರಿಟಿ ಇರಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಅವರು ಒಂದು ಪರ್ಸನಲ್ ಡಿಸ್ಕ್ರಿಷನ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಪರ್ಸನಲ್ ಡಿಸ್ಕ್ರಿಷನ್ ಯೂಸ್ ಮಾಡ್ತಾರೆ ಹೆಂಗೆ ಅಂತಂದರೆ, ಆ ಒಂದು ಪಾರ್ಟಿಯಲ್ಲಿ ಯಾರು ಲೀಡರ್ ಆಗಿರ್ತಾರೆ, ಸೀನಿಯರ್ ಮೋಸ್ಟ್ ಯಾರು ಇರ್ತಾರೆ, ಲಾಯಲ್ ಆಗಿ ಯಾರು ಇರ್ತಾರೆ ಅಂತ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ರನ್ನ PM ಆಗಿ ಅಪಾಯಿಂಟ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಪರ್ಸನಲ್ ಡಿಸ್ಕ್ರಿಷನ್. ಇದ್ರ ಬಗ್ಗೆ ತುಂಬ ಪರ್ಸನಲ್ ಡಿಸ್ಕ್ರಿಷನ್ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ನೀವು PM ವೀಡಿಯೋ ನೋಡಬೇಕು. PM ಜೊತೆಗೆ ಪ್ರೆಸಿಡೆಂಟ್ ಅವರ ಒಂದು ವೀಡಿಯೋ ನೋಡಿದ್ರೆ ನಿಮಗೆ ಪರ್ಸನಲ್ ಡಿಸ್ಕ್ರಿಷನ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟು ದ PM ಹ್ಯಾಸ್ ಟು ಸೀಕ್ ಅ ವೋಟ್ ಆಫ್ ಕಾನ್ಫಿಡೆನ್ಸ್ ವಿತಿನ್ ಅ ಮಂತ್. ಸರಿನಾ? ವಿತಿನ್ ಅ ಮಂತ್ ಇನ್ ದ ಹೌಸ್ ಫಾರ್ ಎಕ್ಸಾಂಪಲ್. ಓಕೆ, ಏನಿದು PM ಹ್ಯಾಸ್ ಟು ಸೀಕ್ ಟು ವೋಟ್ ಆಫ್ ಕಾನ್ಫಿಡೆನ್ಸ್ ಅಂತ ಏನಿದೆ ವಿತಿನ್ ಅ ಮಂತ್. ಈಗ ಅಕಸ್ಮಾತು ಈಗ ಇಲ್ಲೇ ಮೆಜಾರಿಟಿ ಇಲ್ಲ ಅಂತ ಹೇಳಿದೆ. ಸೊ ಮೆಜಾರಿಟಿ ಇಲ್ಲ ಅಂತಂದಾಗ ಯಾರೋ ಒಬ್ಬನ್ನ ಕರ್ಕೊಂಡು ಬಂದು PM ಆಗಿ ಮಾಡ್ತಾರೆ ಆ ಪಾರ್ಟಿಲಿದ್ದಂತಹ. ಈಗ ಕನ್ಸಿಡರ್ ಈಗ BJP ಇದ್ದಾರೆ ಅಂತ ತಿಳ್ಕೊಳ್ಳಿ. BJPಲಿ ಮೋದಿ ಅವರು ಇಲ್ಲ, ಲೀಡರ್ ಇಲ್ಲ. ಸೊ ಆ BJP ಪಾರ್ಟಿಯಲ್ಲಿ ಇನ್ನೊಬ್ರು ಯಾರೋ ಒಬ್ಬರನ್ನ ಕೂರಿಸ್ತಾರೆ. ಲೈಕ್ ಕನ್ಸಿಡರ್ ಅಮಿತ್ ಶಾನ ತಂದು PM ಮಾಡ್ತಾರೆ ನಾಳೆ. PM ಮಾಡಾದ್ಮೇಲೆ ಫಸ್ಟ್ PM ಮಾಡ್ಬಿಡ್ತಾರೆ. PM ಮಾಡಾದ್ಮೇಲೆ ಅವರು 1 ತಿಂಗಳೊಳಗಡೆ ಆ ಪಾರ್ಟಿಯಿಂದ ಎಲ್ಲರ ಕೈಲೂ ಒಪ್ಪಿಗೆ ಅಂತ ಹೇಳಿಸ್ಬೇಕು. ಅವರು ಅಮಿತ್ ಶಾ ಅವರು ಬೇರೆ ಮೆಂಬರ್ಸ್ಗಳಿಂದ ಸಪೋರ್ಟ್ನ ತೊಗೋಬೇಕು. ದಟ್ ಈಸ್ ಕಾಲ್ಡ್ ವೋಟ್ ಆಫ್ ಕಾನ್ಫಿಡೆನ್ಸ್. ಎಲ್ಲ ಅಲ್ಲಿದ್ದಂಥ ಪಾರ್ಟಿ ಮೆಂಬರ್ಸ್ ಕೂಡ ನಮಗೆ ಅಮಿತ್ ಶಾ ಒಪ್ಪಿಗೆ ಇದೆ, ಅಮಿತ್ ಶಾ ಅವರು PM ಆಗೋದಕ್ಕೆ ಒಪ್ಪಿಗೆ ಇದೆ ಅಂತ ಎಲ್ಲ ಜನ ಹೇಳಬೇಕು. ಅವರು ಆ ಥರ ಮಾಡ್ಕೋಬೇಕು ವಿತಿನ್ ಅ ಮಂತ್. ಎಕ್ಸಾಂಪಲ್ ಹೇಳಿದ್ರೆ ನಮ್ಮ ವಾಜಪೇಯಿ ಅವರು ಹಾಗೆ ಕೂಡ ಅಪಾಯಿಂಟ್ ಆಗಿದ್ರಂತೆ. ಯಾವಾಗ 1998 ಹೀಗೆ ವಾಜಪೇಯಿ ಅವರು ಬಿಹಾರಿ ವಾಜಪೇಯಿ ಅವರು ಅದೇ ರೀತಿ ಅಪಾಯಿಂಟ್ ಆಗಿರ್ತಾರೆ. ಅಕಸ್ಮಾತ್ ವೆನ್ ಎ PM ಡೈಸ್ ಸಡನ್ಲಿ ಆ್ಯಂಡ್ ದರ್ ಇಸ್ ನೋ ಆಬ್ವಿಯಸ್ ಸಕ್ಸೆಸರ್ ಇನ್ ದ ಪ್ರೆಸಿಡೆಂಟ್. ಏನಿದು ಅಂದರೆ ಅಕಸ್ಮಾತ್ ನಮ್ಮ PM ಸತ್ತೋರು ಅಂತ ತಿಳ್ಕೊಳ್ಳಿ. ನಮ್ಮ PM ಸತ್ತೋದಾಗ ಅಕಸ್ಮಾತ್ ಆ ಸ್ಥಾನಕ್ಕೆ ತುಂಬಲು ಯಾರೂ ಇಲ್ಲ ಅಂತಂದಾಗ ಅವರು ಒಂದು ಇಂಡಿವಿಜುವಲ್ ಜಡ್ಜ್ಮೆಂಟ್ ಅಂತ ಕೊಡ್ತಾರೆ. ಸೊ ಏನಿದು ಇಂಡಿವಿಜುವಲ್ ಜಡ್ಜ್ಮೆಂಟ್ ಅಂತಂದರೆ, ಈಗ ಎಕ್ಸಾಂಪಲ್ ಹೇಳೋದಾದರೆ ರಾಜೀವ್ ಗಾಂಧಿನ ಅಪಾಯಿಂಟ್ ಮಾಡ್ತಾರೆ. ಯಾವಾಗ ಅಂತಂದರೆ ಇಂದಿರಾ ಗಾಂಧಿ ಸತ್ತೋದಾಗ, ಇಂದಿರಾ ಗಾಂಧಿ ಅಸಾಸಿನೇಟ್ ಆದಮೇಲೆ ರಾಜೀವ್ ಗಾಂಧಿನ ಅಪಾಯಿಂಟ್ ಮಾಡಿದ್ರು. ಹೇಗೆ ಅಂತಂದರೆ ಆ ಒಂದು ಏನದು ಇಂಡಿವಿಜುವಲ್ ಜಡ್ಜ್ಮೆಂಟ್ ಏನು ಅಂತಂದರೆ, ಅಕಸ್ಮಾತ್ PM ಅವ್ರು ಸತ್ತಾಗ ಅಲ್ಲೇ ಇದ್ದಂತಹ ಒಬ್ಬ ಸೀನಿಯರ್ ಮೋಸ್ಟ್ ಅಂದರೆ ಲಾಯಲ್ ಆಗಿ ಆ ಪಾರ್ಟಿಗೆ ಸೀನಿಯರ್ ಆಗಿರಬೇಕು. ಜೊತೆಗೆ ಆ ಒಂದು ಪಾರ್ಟಿ ಮೆಂಬರ್ಸು ತುಂಬ ಆ ಒಬ್ಬ ಪರ್ಸನ್ಗೆ ಸಪೋರ್ಟ್ ಮಾಡಬೇಕು. ಆ ರೀತಿ ಯಾರೋ ಒಬ್ಬ ಪರ್ಸನ್ನ ಇವರು ಪ್ರೆಸಿಡೆಂಟ್ ಅವರು ಚೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರ ಒಂದು ಕನ್ಸಲ್ಟೇಷನು ಅಡ್ವೈಸು ನಡೆಯಲ್ಲ. ಪ್ರೆಸಿಡೆಂಟ್ ಅವ್ರು ನೋಡ್ತಾರೆ ಆ ಪಾರ್ಟಿಲಿ ಯಾರ್ಯಾರು ಇಷ್ಟು ವರ್ಷ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದೂ ನೀಟಾಗಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅವರು ನೋಡ್ತಾರೆ, ಪ್ರತಿಯೊಂದನ್ನು ಓದ್ತಾರೆ. ಓದಾದ್ಮೇಲೆ ಒಬ್ಬನ್ನ ಅಂದರೆ ಆ ಪಾರ್ಟಿ ಮೆಂಬರ್ ಯಾರೋ ಒಬ್ಬನ್ನ ಕರ್ಕೊಂಡು ಬಂದು PM ಆಗಿ ಮಾಡ್ತಾರೆ. ಎಕ್ಸಾಂಪಲ್ ಹೇಳಿದ್ರೆ ಇಂದಿರಾ ಗಾಂಧಿ ಅಸಾಸಿನೇಟ್ ಆದಾಗ ರಾಜೀವ್ ಗಾಂಧಿ ಅವ್ರ ಮೆಂಬರ್ ಆಗಿರ್ತಾರೆ. ರಾಜೀವ್ ಗಾಂಧಿ ಅವರು ಯಾವುದೋ ಸೆಕ್ರೆಟರಿಯಾಗಿ ಏನು ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಬಂದು, ನೋಡಪ್ಪ ಈಗ ನಾನು ಡಿಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಡಿಸಾಲ್ವ್ ಎಲ್ಲ ಬರೋದು ನಿಮಗೆ ನೆಕ್ಸ್ಟ್ ಪಾರ್ಲಿಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಡಿಸಾಲ್ವ್ ಅಂದರೆ ಏನು, ಆಟೋಮೆಟಿಕ್ ಡಿಸಾಲ್ವ್ ಅಂದರೆ ಏನು, PM ಸತ್ತಾಗ ಆಟೋಮೆಟಿಕ್ ಡಿಸಾಲ್ವ್ ಆಗುತ್ತೆ ಅಂತೆಲ್ಲ ಹೇಳಿರ್ತೀನಿ. ಸೊ ಏನು ಎತ್ತಲ್ಲ ಮುಂದೆ ಹೇಳ್ತೀನಿ. ಸೊ ಆ ಥರ ಡಿಸಾಲ್ವ್ ಮಾಡೋದು ಸರಿ ಬರಲ್ಲ. ದಯವಿಟ್ಟು PM ಆಗು ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಸೊ ಅವ್ರು ಅಪಾಯಿಂಟ್ ಮಾಡಿದ ತಕ್ಷಣ ಅಲ್ಲಿದ್ದಂಥ ಪಾರ್ಟಿ ಮೆಂಬರ್ಸು ವಿತಿನ್ ಅ ಮಂತು ರಾಜೀವ್ ಗಾಂಧಿಗೆ ಸಪೋರ್ಟ್ ಮಾಡ್ತಾರೆ. ಇದರಿಂದ ಅವರು PM ಆಗ್ತಾರೆ, ಯಾರು ರಾಜೀವ್ ಗಾಂಧಿ ಅವರು. ಸೊ ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ಲಿ PM ಮೇ ಬಿ ಮೆಂಬರ್ ಆಫ್ 2 ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಓಕೆ, ಸೊ ಈಗ PM ಆಗಬೇಕು ಅಂತಂದರೆ ನೀವು ಲೋಕಸಭೆಯಲ್ಲೇ ಇರಬೇಕು ಅಥವಾ ರಾಜ್ಯಸಭೆಯಲ್ಲೇ ಇರಬೇಕು ಅಂತ ಏನಿಲ್ಲ. 2 ಹೌಸ್ ಯಾವ ಮೆಂಬರ್ ಆದರೂ ಸಹಿತ ನೀವು PM ಆಗಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ಇಂದಿರಾ ಗಾಂಧಿ ಅವರು, ಆಯಿತಾ, ದೇವೇಗೌಡ ಅವರು, ನೆಕ್ಸ್ಟ್ ಮನಮೋಹನ್ ಸಿಂಗ್, ಇವರೆಲ್ಲ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಸೊ ಇವರು ಕೂಡ ನಿಮಗೆ PM ಆಗಿದ್ದರು, ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ PM ಆಗಿದ್ರು. ಅಂತಂದರೆ ನಮ್ಮ ಇಂಡಿಯಾದಲ್ಲಿ PM ಆಗಬೇಕು ಅಂತಂದರೆ ನೀವು ಯಾವುದೇ ಹೌಸಿನ ಮೆಂಬರ್ ಆದರೂ ಕೂಡ ಆಗ್ತದೆ. ಅದೇ ರೀತಿ ನೀವು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ಗೆ ಹೋಲಿಸ್ಕೊಂಡ್ರೆ ನೀವು PM ಆಗಬೇಕು ಅಂತಂದರೆ ನೀವು ಲೋವರ್ ಹೌಸಿಂದನೇ ಬರಬೇಕು. ಲೋಕಸಭೆಯಿಂದನೇ ಬಂದಿರಬೇಕಾಗ್ತದೆ ಅಮೇರಿಕನ್ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಎ ಪರ್ಸನ್ ಹೂ ಇಸ್ ನಾಟ್ ಎ ಮೆಂಬರ್ ಆಯಿತು. ಈಗ ಅ ಪರ್ಸನ್ ಹೂ ಇಸ್ ನಾಟ್ ಅ ಮೆಂಬರ್ ಆಫ್ ಅ ಪಾರ್ಲಿಮೆಂಟ್ ಈಸ್ ಅಪಾಯಿಂಟೆಡ್ ಆಸ್ ಅ PM ಫಾರ್ ಅ 6 months ವಿತ್ ಇನ್ ವಿಚ್ ಈ ಶುಡ್ ಬಿ ಎಲೆಕ್ಟೆಡ್ ಟು ದ ಪಾರ್ಲಿಮೆಂಟ್. ಸೊ ಏನಿದು ಅಂತಂದರೆ ಅಕಸ್ಮಾತ್ ಏನಾಗ್ತದೆ, ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಅಲ್ಲಿದ್ದಂತಹ ಮೆಂಬರ್ಗಳ ಮೇಲೆ ನಂಬಿಕೆ ಇಲ್ಲದೆ ಯಾರೋ ಒಬ್ಬ ಔಟ್ಸೈಡ್ ಮೆಂಬರ್ನ ಕರ್ಕೊಂಡು ಬರ್ತಾರೆ. ಈಗ ನನ್ನೇ ಕರ್ಕೊಂಡು ಬಂದರು ಅಂತ ತಿಳ್ಕೊಳ್ಳಿ ಪ್ರೆಸಿಡೆಂಟ್ ಅವ್ರು, ನೋಡಪ್ಪ ನಾಳೆಯಿಂದ ನೀನು PM ಆಗ್ತೀಯಾ ಅಂತ ಹೇಳ್ಬಿಡ್ತಾರೆ. ನನ್ನ PM ಮಾಡ್ತಾರೆ 6 ತಿಂಗಳ ಗಂಟ. 6 ತಿಂಗಳೊಳಗಡೆ ನಾನೇನು ಮಾಡಬೇಕು ಅಂದರೆ ಎಲೆಕ್ಷನ್ ನಡೀತದೆ, ಆಯಿತಾ, ಬೈ ಎಲೆಕ್ಷನ್ ಏನೋ ನಡೀತದೆ. ಸೊ ಎಲೆಕ್ಷನ್ ನಡೆದು ಆ ಎಲೆಕ್ಷನ್ ನಾನು ನಿಂತ್ಕೊಂಡು ನಾನು ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ
ಲೋಕಸಭಾ ಅಥವಾ ರಾಜ್ಯಸಭೆ ಯಾವ್ದಾದ್ರು ಒಂದು ಹೌಸಲ್ಲಿ ನಾನು ಒಂದು ನಾಮಿನೇಟ್ ಆದರೂ ಸರಿ, ಇಲ್ಲ ಅಂತಂದರೆ ನಾರ್ಮಲ್ ಡೈರೆಕ್ಟ್ ಎಲೆಕ್ಷನ್ ಪೀಪಲ್ ಎಲೆಕ್ಷನಿಂದರೂ ಸರಿ ನಾನು ಓಟಿಗೆ ನಿಂತು ಗೆದ್ದು ನಾನು 6 ತಿಂಗಳಲ್ಲಿ ನಾನು ಒಬ್ಬ ಮೆಂಬರ್ ಆಗಬೇಕು. ಐ ಮೀನ್ ಲೋಕಸಭೆಯಲ್ಲಿ ಮೆಂಬರ್ ಆಗಬೇಕು. ನಾನು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಿಂತು ಓಟ್ನಲ್ಲಿ ಗೆದ್ದು ನಾನು ಬಂದರೆ ನಾನು PM ಆಗ್ತೀನಿ. 6 ತಿಂಗಳ ಒಳಗಡೆ ಆಗಬೇಕು ಅದು. ಸೊ ಇದು ಕೂಡ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರುತ್ತೆ, 1980 ಇದು ಜಡ್ಜ್ಮೆಂಟು. ಸೊ ನಾನು PM ಮಾಡ್ಬೇಕಾದ್ರೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೆಕ್ಸ್ಟು ಓತು ಟರ್ಮ್ ಆ್ಯಂಡ್ ಸ್ಯಾಲ್ರಿ ಯಾರು ಕೊಡ್ತಾರೆ? ಸೊ ಓತ್ ಯಾರು ಕೊಡ್ತಾರೆ ಅಂದರೆ ನಮ್ಮ ಪ್ರೆಸಿಡೆಂಟ್ ಅವ್ರು ಕೊಡ್ತಾರೆ, ಆಯಿತಾ. ನೆಕ್ಸ್ಟು ಟರ್ಮ್ಸು ಇದು ನೋ ಫಿಕ್ಸ್ಟು. ಈ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ಅ ಪ್ರೆಸಿಡೆಂಟ್. ಸೊ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂದರೆ ಹೇಳಿದ್ದೀನಿ, PM ಮಾಡಬೇಕಾದ್ರೆ ಇವರು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಿರೋದ್ರಿಂದ ಇದನ್ನು ನಾವು ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳಿರ್ತೀವಿ, ಆಯಿತಾ. ಅಕಸ್ಮಾತ್ ಇವರು ಅಪಾಯಿಂಟ್ ಮಾಡಿದರೆ ಇವರೇ ರಿಮೂವ್ ಮಾಡ್ಬೇಕು ತಾನೆ. ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಮಾಡಿದರೆ ಅಂದರೆ ಪ್ರೆಸಿಡೆಂಟ್ ಅವರೇ ರಿಮೂವ್ ಮಾಡಬೇಕು. ಆದರೆ ಇಲ್ಲಿ ಹಾಗೆ ನಡೆಯಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಅ PM ಈಸ್ ಎಂಜಾಯ್ಸ್ ದ ಮೆಜಾರಿಟಿ ಸಪೋರ್ಟ್ ಇನ್ ದ ಲೋಕಸಭಾ, ಅವರು ಎಲ್ಲಿವರೆಗೂ ಲೋಕಸಭೆಯಲ್ಲಿ ಅಷ್ಟು ಜನ ಮೆಂಬರ್ಸು ಸಪೋರ್ಟಾಗಿ ನಿಂತ್ಕೊಳ್ತಾರೋ, ಮೆಜಾರಿಟಿ ಸಪೋರ್ಟ್ ಇರುತ್ತೋ ಅಲ್ಲಿವರೆಗೂ ಆ ದೇವರೇ ಬಂದರೂ ಸಹಿತ ಇವ್ರನ್ನ ತೆಗೆಯೋದಕ್ಕೆ ಆಗೋತ್ತಿಲ್ಲ, PM ಪೋಸ್ಟಿಂದ ತೆಗೆಯೋದಕ್ಕೆ ಆಗೋಲ್ಲ, ಆಯಿತಾ. ಈಗ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಅಂದಮಟ್ಟಿಗೆ ನೀವು ಪ್ರೆಸಿಡೆಂಟ್ ಅವರೇ ತೆಗಿಬೇಕು ಅಂತ ಹೇಳಂಗಿಲ್ಲ. ಅವ್ರಿಗೆ ಎಲ್ಲಿವರೆಗೂ ಅವ್ರಿಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಇರುತ್ತೋ ಅಲ್ಲಿವರೆಗೂ ಸಹಿತ ಇವರು ಆ ಲೋಕಸಭೆ ಅಂದರೆ ಆ PM ಪೋಸ್ಟಿಂದ ಅವರು ಕೆಳಗಡೆ ಇಳಿಯೋದಿಲ್ಲ. ಅಕಸ್ಮಾತು ಇಫ್ ಹಿ ಲೂಸಸ್ ದ ಕಾನ್ಫಿಡೆನ್ಸ್ ಆಫ್ ದ ಲೋಕಸಭಾ ಹಿ ಮಸ್ಟ್ ರಿಸೈನ್ ಟು ದ ಪ್ರೆಸಿಡೆಂಟ್ ಆರ್ ದ ಪ್ರೆಸಿಡೆಂಟ್ ಕ್ಯಾನ್ ಡಿಸ್ಮಿಸ್ ಹಿಮ್. ಅಕಸ್ಮಾತು ಅಲ್ಲಿರುವಂತಹ ಮೆಂಬರ್ಸ್ಗಳು, ಲೋಕಸಭೆಯಲ್ಲಿದ್ದಂತಹ ಮೆಂಬರ್ಸ್ಗಳು ಏನು ಮೆಜಾರಿಟಿ ಇರ್ತಾರೋ ಅವರೆಲ್ಲ ಬಂದು ರಿಸೈನ್ ಮಾಡೋರು ಅಂತ ತಿಳ್ಕೊಳ್ಳಿ. ಐ ಮೀನ್ ರಿಸೈನ್ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೆ ಈ ಒಂದು ಗೌರ್ಮೆಂಟು, ಈ BJP ಗೌರ್ಮೆಂಟು ನಮಗೆ ಇಷ್ಟ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಇಶ್ಯೂ ಮಾಡಿದ್ರೆ PM ಅವರು ರಿಸಿಗ್ನೇಷನ್ ಕೊಡಬೇಕು. ಇಲ್ಲ ಅಂತಂದರೆ ನಮ್ಮ ಪ್ರೆಸಿಡೆಂಟ್ ಅವರು ತೆಗೆದಾಕ್ತಾರೆ. ನೆಕ್ಸ್ಟು ಸ್ಯಾಲ್ರೀಸ್ ಎಲ್ಲ, ಪ್ರತಿಯೊಂದು ಸ್ಯಾಲ್ರೀಸ್ ಅಲೋವೆನ್ಸು ಖರ್ಚು ವೆಚ್ಚಗಳೆಲ್ಲ ನಮ್ಮ ಪಾರ್ಲಿಮೆಂಟ್ ನೋಡ್ಕೊಳ್ಳುತ್ತಂತೆ. ನೆಕ್ಸ್ಟ್ ಪವರ್ಸ್ ಏನಿದೆ, ಪವರ್ಸ್ ಆ್ಯಂಡ್ ಫಂಕ್ಷನು. ನೆಕ್ಸ್ಟು ಇನ್ ರಿಲೇಷನ್ ಟು ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಏನು ರಿಲೇಷನ್ ಇದೆ ಅಂತ ಹೇಳೋದಾದರೆ PM ಅವರು PM ಇಸ್ ಹೆಡ್ ಆಫ್ ಈ ರೆಕಮೆಂಡ್ ಪರ್ಸನ್ ಟು ಬಿ. ಓಕೆ, ಈಗ ನಮ್ಮ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಆ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಬೇಕಾದ್ರೆ ನಮ್ಮ PM ಅವರು ಅಡ್ವೈಸ್ ಮಾಡ್ತಾರೆ, ನೋಡಿ ಮೇಡಮ್, ಇವ್ರನ್ನ ಮಾತ್ರ ನೀವು ಕೌನ್ಸಿಲ್ ಆಫ್ ಮಿನಿಸ್ಟರಾಗಿ ಅಪಾಯಿಂಟ್ ಮಾಡಿ ಅಂತ ಅಂದ್ಬಿಟ್ಟು ಇವರೇ ನೋಡಿ, ಈ ರೆಕಮೆಂಡ್ ಅ ಪರ್ಸನ್, ಇವರೇ ರೆಕಮೆಂಡ್ ಮಾಡ್ತಾರೆ ಆ್ಯಸ್ ಎ ಮಿನಿಸ್ಟರ್ ಬೈ ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಕ್ಯಾನ್ ಅಪಾಯಿಂಟ್ ಓನ್ಲಿ ದೋಸ್ ಪರ್ಸನ್ ಆ್ಯಸ್ ಎ ಮಿನಿಸ್ಟರ್ ಹೂ ಆರ್ ರೆಕಮೆಂಡ್ ಬೈ ದ PM ಅವರು ಯಾರನ್ನ ರೆಕಮೆಂಡ್ ಮಾಡ್ತಾರೋ ಅವ್ರನ್ನ ಮಾತ್ರ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರಂತೆ, ಸರಿನಾ. ನೆಕ್ಸ್ಟು ಹಿ ಅಲೋಕೇಟ್ಸ್ ಆ್ಯಂಡ್ ರೀಶಫಲ್ಸ್. ಸೊ PM ಅವರೇ ಅಲೋಕೇಟ್ ಮಾಡ್ತಾರೆ, ನೋಡಪ್ಪ ನಿನಗೆ ಇವತ್ತಿಂದ ನಾನು ಡಿಫೆನ್ಸ್ ಮಿನಿಸ್ಟ್ರು ಕೊಡ್ತಾಯಿದ್ದೀನಿ, ನಿನಗೆ ನಾನು ಇವತ್ತಿಂದ ಹೋಮ್ ಮಿನಿಸ್ಟ್ರು ಕೊಡ್ತಾಯಿದ್ದೀನಿ, ನಿನಗೆ ಇವತ್ತಿಂದ ನಾನು ಫಿನಾನ್ಸ್ ಮಿನಿಸ್ಟ್ರು ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಇವರೇ ಒಂದು ಪವರ್ಸ್ಗಳನ್ನ ಇವರು ಶಫಲ್ ಮಾಡ್ತಾರೆ. ಐ ಮೀನ್ ಬೇರೆ ಕೊಡ್ತಾರೆ. ಸೊ ಹಿ ಆಸ್ಕ್ ದ ಮಿನಿಸ್ಟರ್ ಟು ರಿಸೈನ್ ಆರ್ ಅಡ್ವೈಸ್ ದ ಪ್ರೆಸಿಡೆಂಟ್ ಟು ಡಿಸ್ಮಿಸ್ ಹಿಮ್. ಇವರು ಈಗ ಅಕಸ್ಮಾತ್ ಯಾವುದಾದ್ರು ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟ್ರನೋ ಯಾರೋ ಒಬ್ಬ ಭಾರಿ ಆಟಗಳು ಆಡ್ತಾಯಿದ್ದಾನೆ ಅಂತ ತಿಳ್ಕೊಳ್ಳಿ, ಆಯಿತಾ. ಅವನು PM ಅವರು ಒಂದು ಮಾತನ್ನ ಕೇಳ್ತಾರಲ್ಲ, ಅಂಥ ಟೈಮಲ್ಲಿ PM ಅವ್ರು ಏನು ಮಾಡ್ತಾರೆ, ರಿಸೈನ್ ಮಾಡಪ್ಪ ನೀನು ಅಂತ ಹೇಳ್ತಾರೆ. ಸೊ ಅವನು ರಿಸೈನ್ ಮಾಡೋಕ್ಕೆ ಒಪ್ಪಲ್ಲ. ಆ ಟೈಮಲ್ಲಿ ನಮ್ಮ PM ಅವರು ಪ್ರೆಸಿಡೆಂಟ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ಈ ಒಬ್ಬ ಮಿನಿಸ್ಟ್ರು ಭಾರಿ ಆಟಗಳಾಡ್ತಾ ಇದ್ದಾನೆ, ಅವನು ತಪ್ಪನ್ನು ತಿದ್ಕೋತಾನೂ ಇಲ್ಲ, ರಿಸೈನ್ ಮಾಡಿದ್ರು ಮಾಡ್ತಲ್ಲ, ದಯವಿಟ್ಟು ನೀವು ಅವನ್ನ ತೆಗೆದಾಕಿ ಅಂತ ಹೇಳ್ತಾರೆ. ಸೊ ಆ ಥರ ಹೇಳಿದಾಗ ನಮ್ಮ ಪ್ರೆಸಿಡೆಂಟ್ ಅವರು ತೆಗೆದಾಕ್ತಾರೆ. ಸೊ ಹಿ ಪ್ರಿಸೈಡ್ ದ ಮೀಟಿಂಗ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಇನ್ಫ್ಲೂಯೆನ್ಸ್. ಓಕೆ, ಅಕಸ್ಮಾತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನೇ ಮೀಟಿಂಗ್ಸ್ ಇರೋದ್ರು ಕೂಡ ಇವರು ಆ ಮೀಟಿಂಗ್ಗೆ ಸೇರ್ತಾರೆ. ನೆಕ್ಸ್ಟು ಹಿ ಡೈರೆಕ್ಟ್, ಓಕೆ, ಎಲ್ಲ ಪ್ರತಿಯೊಂದೂ ಮಿನಿಸ್ಟ್ರುಗಳ ಆಗು ಹೋಗುಗಳನ್ನ ಇವರೇ ನೋಡ್ಕೊಳ್ತಾರೆ. ನೆಕ್ಸ್ಟು ಕೊಲ್ಯಾಪ್ಸ್ ಆಫ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬೈ ಅಕಸ್ಮಾತ್ ಇವರೇನಾದರೂ ರಿಸೈನ್ ಮಾಡ್ತು ಅಂತ ತಿಳ್ಕೊಳ್ಳಿ, ನಮ್ಮ PM ಅವರೇ ಹೋಗಿ ರಿಸೈನ್ ಮಾಡ್ತು ಅಂತ ತಿಳ್ಕೊಳ್ಳಿ. ಯಾಕೆಂತಂದರೆ ಕೆಲವೊಂದು ಸತಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು PM ಅವ್ರು ಹೇಳಿದ ಮಾತು ಕೇಳ್ತಾರಲ್ಲ, ಅಥವಾ ಅವ್ರಿಗೆ ಏನೋ ಬೇರೆ ಇಷ್ಟ ಆಗಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಟಗಳು. ಸೊ ಅಂಥ ಟೈಮಲ್ಲಿ PM ಅವರು ರಿಸೈನ್ ಮಾಡ್ತು ಅಂತಂದರೆ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ನೇ ಬಿದ್ದೋಗುತ್ತೆ. ಅಂದರೆ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡ ರಿಸೈನ್ ಮಾಡಬೇಕಾಗ್ತದೆ. ಇಷ್ಟು ಬಂದು ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಇದ್ದಂತಹ ಒಂದಷ್ಟು ರಿಲೇಷನ್ ಆಗಿರುತ್ತೆ. ನೆಕ್ಸ್ಟು ಇನ್ ರಿಲೇಷನ್ ಟು ದ ಪ್ರೆಸಿಡೆಂಟ್ ಜೊತೆಗೆ ಏನು ರಿಲೇಷನ್ ಅಂದರೆ ಮೊದಲನೇ ಪಾಯಿಂಟು, ಸುಮ್ಮನೆ ನನ್ನ ಪಾಯಿಂಟ್ ಏನು ಅಂತಂದರೆ ಹಿ ಆ್ಯಕ್ಟ್ಸ್ ಎಸ್ ಎ ಬ್ರಿಡ್ಜ್ ಬಿಟ್ವೀನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಂದ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಸೊ ಅದೊಂದಿದೆ. ಇಲ್ಲ ನೋಡಿ, ಹಿ ಈಸ್ ಅ ಪ್ರಿನ್ಸಿಪಲ್ ಚಾನಲ್ ಅಂತಿದೆ, ಇದನ್ನೇ ಬ್ರಿಡ್ಜ್ ಅಂತನಾದ್ರು ಬರ್ಕೊಳ್ಳಿ. ಹಿ ಈಸ್ ಅ ಪ್ರಿನ್ಸಿಪಲ್ ಚಾನಲ್ ಆಫ್ ಅ ಕಮ್ಯುನಿಕೇಷನ್ ಬಿಟ್ವೀನ್ ಪ್ರೆಸಿಡೆಂಟ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್.
ಅಲ್ಲಿಂದ ಇಲ್ಲಿಂದಲ್ಲಿಗೆ ಇನ್ಫಾರ್ಮೇಷನ್ ಶೇರ್ ಆಗೋದು ನಮ್ಮ ಪಿ ಎಮ್ ಅವರಿಂದನೇ. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಮಧ್ಯ ಕೆಲವೊಂದು ವಾದ ವಿವಾದಗಳು ಅಥವಾ ಕೆಲವೊಂದು ಡಿಸ್ಕಷನ್ ಆಗಬೇಕು ಅಂತಂದರೆ ಡೈರೆಕ್ಟಾಗಿ ಮೀಟ್ ಆಗೋದಿಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆಗೆ ಪ್ರೆಸಿಡೆಂಟ್ ಅವರು. ಸೊ ಪಿ ಎಮ್ ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಂದ ತೊಗೊಂಡು ನಂತರ ಇವರು ತೊಗೊಂಡು ಬಂದು ಪ್ರೆಸಿಡೆಂಟ್ ಅವರು ಹೇಳಬೇಕಾಗಿರುತ್ತೆ. ಇಟ್ ಈಸ್ ಅ ಡ್ಯೂಟಿ ಆಫ್ ಅ ಪಿ ಎಮ್. ಸೊ ಡ್ಯೂಟಿ ಆಫ್ ಅ ಪಿ ಎಮ್ ಆರ್ಟಿಕಲ್ ಎಷ್ಟು ಅಂತ ಹೇಳ್ತೀರಾ? ಆರ್ಟಿಕಲ್ ಯಾವುದು? ಆರ್ಟಿಕಲ್ 78 ಏನು ಹೇಳ್ತದೆ? ಡ್ಯೂಟಿ ಆಫ್ ಅ ಪಿ ಎಮ್ ಅಂತ ಹೇಳ್ತದೆ. ಸೊ ಡ್ಯೂಟಿ ಆಫ್ ಅ ಪಿ ಎಮ್ ಏನು ಅಂತಂದರೆ, ಮೊದಲನೇದು ಕಮ್ಯುನಿಕೇಟ್ ಅಂತ ಹೇಳಿದೆ, ಪ್ರೆಸಿಡೆಂಟ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ. ಟು ಫರ್ನಿಶ್ ಸಚ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್. ಅಕಸ್ಮಾತ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಂಥದ್ದು ಏನು ನಡೀತಿದೆಯಪ್ಪ, ನೀನು ನಿನ್ನ ಸ್ಟೇಟ್ಗಳು ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ಬಾ ಅಂತೇನಾದರೂ ಪ್ರೆಸಿಡೆಂಟ್ ಅವ್ರು ಹೇಳ್ತು ಅಂತಂದರೆ ಇವರು ಸಬ್ಮಿಟ್ ಮಾಡಬೇಕಾಗ್ತದೆ. ಜೊತೆಗೆ ಇಫ್ ಅ ಪ್ರೆಸಿಡೆಂಟ್ಸ್ ಆರ್ ರಿಕ್ವೈರ್ಡ್ ಟು ಸಬ್ಮಿಟ್ ಅ ಕನ್ಸಿಡರೇಷನ್. ಅಕಸ್ಮಾತು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಸಿಂಗಲ್ ಆಗಿ, ಯಾರೋ ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟರು ಸಿಂಗಲ್ ಆಗಿ ಕೆಲವೊಂದು ಡಿಸಿಷನ್ನ ತೊಗೊಂಡಿರ್ತಾನೆ ವಿತೌಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಿದೆ. ಈಗ ಏನಾಗ್ತದೆ ಅಂದರೆ ಯಾರೋ ಒಬ್ಬ ಸಿಂಗಲ್ ಆಗಿ, ಈಗ ಕನ್ಸಿಡರ್ ಅಮಿತ್ ಶಾನೇ ಅಂತ ತಿಳ್ಕೊಳ್ಳಿ. ಅಮಿತ್ ಶಾನೇ ಈಗ ನಾಳೆ 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ತರ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಬರೀ ಅಮಿತ್ ಶಾ ಮಾತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅಮಿತ್ ಶಾ ನಾನು ನಿಂತ್ಕೊಂಡು ಹೆಂಗಾರು ಮಾಡಿ ನಾನು ತರ್ತೀನಿ ಅಂತ ಹೋರಾಡಿದಾಗ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರೆಸಿಡೆಂಟ್ ಅವರಲ್ಲ, ಪಿ ಎಮ್ ಅವರೇ ಹೇಳ್ತಾರೆ, ನೋಡಪ್ಪ, ಪಿ ಎಮ್ ಅಲ್ಲ, ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ, ನೋಡಪ್ಪ, ನಿಮ್ಮ ಒಬ್ಬ ಕೌನ್ಸಿಲ್ ಆಫ್ ಮಿನಿಸ್ಟರು 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಅಂತ ಏನೋ ತರ್ತಾ ಇದ್ದಾನಂತೆ, ಅವನು ಬೇರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇಲ್ಲ. ನೀನು ದಯವಿಟ್ಟು ಅದನ್ನು ಬೇರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜೊತೆ ಡಿಸ್ಕಸ್ ಮಾಡಿ ನೀನು ರಿಪೋರ್ಟ್ ಸಬ್ಮಿಟ್ ಮಾಡು ಅಂತ ಹೇಳ್ಬೋದು. ಇಷ್ಟು ಬಂದು ಪ್ರೆಸಿಡೆಂಟ್ ಜೊತೆಗೆ ಇದ್ದಂತಹ ಕೆಲವೊಂದು ರಿಲೇಷನ್ಗಳು. ನೀವು ಇನ್ನೂ ಡೀಟೇಲಾಗಿ ನೋಡಬೇಕು ಅಂದರೆ ನೀವು ಪ್ರೆಸಿಡೆಂಟ್ ವಿಡಿಯೋ ನೋಡಬೇಕು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೋಡಿ. ಸೊ ನೆಕ್ಸ್ಟು ಪಾರ್ಲಿಮೆಂಟ್ ಜೊತೆಗೆ ಏನಿದೆ ಸರಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್, ನೋಡಿ, ಇವರು ಕೂಡ ಅಟಾರ್ನಿ ಜನರಲ್ ಅಪಾಯಿಂಟ್ ಮಾಡಬೇಕು ಅಂದರೆ ಇವರು ಕೂಡ ಅಡ್ವೈಸ್ ಮಾಡ್ತಾರೆ ಅಂತೆ. ನೆಕ್ಸ್ಟು ಪಾರ್ಲಿಮೆಂಟ್ ಜೊತೆಗೆ ಏನು ಮಾಡ್ತಾರೆ, ಏನು ರಿಲೇಷನ್ ಇದೆ ಅಂತಂದರೆ, ಇವರು ಲೀಡರ್ ಆಫ್ ಲೋವರ್ ಹೌಸು, ಲೋಕಸಭೆಗೆ ಇವರೇ ಲೀಡರ್ ಆಗಿರ್ತಾರೆ. ನೆಕ್ಸ್ಟು ಈ ಅಡ್ವೈಸ್ ಆಫ್ ಪ್ರೆಸಿಡೆಂಟ್ ಟು ಸಮ್ಮನ್ ಅಂಡ್ ಪ್ರೊರೋಗಿಂಗ್, ಇವರು ಪ್ರೆಸಿಡೆಂಟ್ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ನೀವು ನಾಳೆ ಅಲ್ಲ ಬರೋ ವಾರಕ್ಕೆ ನೀವು ಒಂದು ಮೀಟಿಂಗ್ನ ಕರೀರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ನ, ಅಂದರೆ ಲೋಕಸಭೆ ಮೀಟಿಂಗ್ ಕರೀರಿ ಅಂತಂದ್ಬಿಟ್ಟು ಇವ್ರು ಅಡ್ವೈಸ್ ಮಾಡ್ತಾರೆ ಪಿ ಎಮ್ ಅವರು. ಅಕಸ್ಮಾತು ಅಲೋಕೇಟ್ ಆಗಿರುವಂತಹ ಕೆಲವೊಂದು ಮೀಟಿಂಗ್ನ ಇವರು ಪ್ರೊರೋಗಿಂಗ್ ಅಂದರೆ ಮುಂದೂಡಿಕೆನ ಕೂಡ ಮಾಡಬಹುದಂತೆ. ಯಾರಿಗೆ? ಪ್ರೆಸಿಡೆಂಟ್ ಅವರಿಗೆ ಅಡ್ವೈಸ್ ಮಾಡಿಸಿ ಪ್ರೆಸಿಡೆಂಟ್ ಕೈಲಿ ಅವರು ಮೀಟಿಂಗ್ನ ಕರೆಸ್ಬೋದು, ಇಲ್ಲ ಅಂತಂದರೆ ಪ್ರೊರೋಗಿಂಗ್ ಅಂತಂದರೆ ಮೀಟಿಂಗ್ನ ಮುಂದಕ್ಕೆ ಹಾಕ್ಬೋದು. ನೆಕ್ಸ್ಟು ಈ ರೆಕಮೆಂಡೆಡ್ ರೆಸೊಲ್ಯೂಷನ್ ಲೋಕಸಭೆ ಅಂದರೆ ಗವರ್ನಮೆಂಟ್ನೇ ಇವರು ವಿಲೀನಗೊಳಿಸಿ ಅಂತ ಹೇಳ್ಬೋದು. ನೋಡಿ, ಡೆಸೊಲ್ಯೂಷನ್ ಆಫ್ ಲೋಕಸಭಾ ಅಂತಂದರೆ ಇಂಡೈರೆಕ್ಟ್ಲಿ ಏನು ಹೇಳ್ತಾ ಇದೆ ಅಂದರೆ ಗೌರ್ಮೆಂಟ್ನ ನೀವು ವಿಲೀನಗೊಳಿಸಿ ಅಂತ ಇವರು ಪಿ ಎಮ್ ಅವ್ರು ಹೇಳ್ಬೋದು. ನೆಕ್ಸ್ಟು ಈ ಅನೌನ್ಸ್ ದ ಗೌರ್ಮೆಂಟ್ ಪಾಲಿಸೀಸ್, ನೋಡಿ, ಯಾವುದೇ ಗೌರ್ಮೆಂಟ್ ಪಾಲಿಸೀಸ್ ಅಂದರೂ ಹೌಸ್ಗೆ ತಂದು ಇಡೋದು ಯಾರು ಅಂತಂದರೆ, ಅದರ ಲೋಕಸಭಾ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಇವರೇ ಒಂದಷ್ಟು ಪಾಲಿಸೀಸ್ನ ತಂದು ಲೋಕಸಭೆ ಅಥವಾ ರಾಜ್ಯಸಭೆ ಫ್ಲೋರ್ ಮೇಲೆ ಇಡ್ತಾರೆ. ನೋಡಪ್ಪ, ನಾಳೆಯಿಂದ ನಾನು ಈ ಹೊಸ ಒಂದು ಪಾಲಿಸೀಸ್ನ ತರ್ತಾ ಇದ್ದೀನಿ ಅಂತ ಹೇಳೋದು ಯಾರು ಅಂದರೆ ನಮ್ಮ ಪಿ ಎಮ್ ಅವರಾಗಿರ್ತಾರೆ. ನೆಕ್ಸ್ಟು ಕೆಲವೊಂದು ಅದರ್ ಪವರ್ಸ್ ಯಾವುದು ಅಂತಂದರೆ, ಈಸ್ ಚೇರ್ಮನ್ ಆಫ್ ನೀತಿ ಆಯೋಗ ಚೇರ್ಮನ್ ಆಗಿರ್ತಾರೆ, ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲು, ಇಂಟರ್ ಸ್ಟೇಟ್ ಕೌನ್ಸಿಲ್, ಇದಕ್ಕೆಲ್ಲ ಇವರು ಚೇರ್ಮನ್ ಆಗಿರ್ತಾರೆ. ಸರಿನಾ? ನೆಕ್ಸ್ಟು ಈ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್ಸು ಇನ್ ಶೇಪಿಂಗ್ ಫಾರಿನ್ ಪಾಲಿಸಿ. ಓಕೆ, ಇವರು ಫಾರಿನ್ ಪಾಲಿಸಿ ಏನಾದರೂ ಈಗ ಎರಡು ದೇಶದ ಮಧ್ಯೆ ಏನಾದರೂ ಒಳ್ಳೆ ಫಾರಿನ್ ಪಾಲಿಸಿ ಬಿಲ್ಡ್ ಆಗಬೇಕು, ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗಬೇಕು ಅಂದರೆ ಇವರ ಒಳ್ಳೆ ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡ್ತಾರಂತೆ ಇವರು. ಚೀಫ್ ಸ್ಪೋಕ್ಸ್ಮ್ಯಾನ್ ಆಫ್ ಯೂನಿಯನ್ ಗೌರ್ಮೆಂಟ್ ಅಂದರೆ ಲೀಡರ್ ಆಫ್ ಯೂನಿಯನ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಅಂತೆ, ಅಕಸ್ಮಾತ್ ಏನಾದ್ರು ಎಮರ್ಜೆನ್ಸಿ ಬಂತು, ಫ್ಲಡ್ ಆಯಿತು ದೇಶದಲ್ಲಿ, ಸೊ ಆ ಥರ ಎಲ್ಲ ಆದಾಗ ಫಸ್ಟ್ ಬರೋದು ಇವರೇ ನೋಡ್ಬಿಟ್ಟು ಇವರು ಒಂದಷ್ಟು ಫಂಡ್ಗಳನ್ನ ರಿಲೀಸ್ ಮಾಡ್ತಾರೆ. ಆ್ಯಸ್ ಲೀಡರ್ ಆಫ್ ಅ ನೇಷನ್ ಹಿ ಮೀಟ್ಸ್ ಅ ವೇರಿಯಸ್ ಸೆಕ್ಷನ್ ಆಫ್ ಅ ಪರ್ಸನ್. ಇವರು ನೇಷನ್ಗೆ ಲೀಡರ್ ಆಗಿದ್ದು ಕೆಲವೊಂದು ಜಾಗಕ್ಕೆ ಹೋಗಿ ಆ ಕೆಲವೊಂದು ಜನರು ಇರ್ತಾರಲ್ಲ, ಆ ಕೆಲವೊಂದು ಜನರ ಒಂದಷ್ಟು ಕಷ್ಟಗಳನ್ನ ಇವರು ಅರಿತುಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು ಇವರ ಒಂದು ಡ್ಯೂಟಿ ಆಗಿರುತ್ತೆ. ನೆಕ್ಸ್ಟ್ ಈಸ್ ಅ ಲೀಡರ್ ಆಫ್ ಪಾರ್ಟಿ, ಯಾವ ಪಾರ್ಟಿಲಿ ಪವರ್ಲಿರುತ್ತೋ ಆ ಪಾರ್ಟಿ ಒಂದು ಲೀಡರ್ ಆಗಿರ್ತಾರೆ. ನೆಕ್ಸ್ಟ್ ಪೊಲಿಟಿಕಲ್ ಹೆಡ್ ಆಫ್ ಅ ಸರ್ವಿಸಸ್. ಸೊ ಇಷ್ಟು ಬಂದು ನಿಮ್ಮ ಇದಾಗಿರುತ್ತೆ. ಸೊ ಇಷ್ಟೇ ಮುಗೀತು. ನೆಕ್ಸ್ಟ್ ರೆಸಿಗ್ನೇಷನ್ ಆಫ್ ಅ ಡೆತ್ ಆಫ್ ಏನು ಡಿಸಾಲ್ವ್ ದ ಕೌನ್ಸಿಲ್, ನೋಡಿ, ಆಟೋಮೆಟಿಕಲಿ ಡಿಸಾಲ್ವ್ಸ್ ಅಂತೆ. ಅಕಸ್ಮಾತ್ ಪಿ ಎಮ್ ಅವರು ಸತ್ತೋದ್ರೆ ಆಟೋಮೆಟಿಕಲಿ ಡಿಸಾಲ್ವ್ ಆಗುತ್ತಂತೆ ಕೌನ್ಸಿಲ್ ಆಫ್ ಮಿನಿಸ್ಟರ್, ಆ್ಯಂಡ್ ದೆನ್ ದೇರ್ ಬೈ ಜನರೇಟ್ಸ್ ಅ ವ್ಯಾಕ್ಯೂಮ್. ಏನು ಸರ್, ಲಾಸ್ಟ್ ಟೈಮ್ ಹೇಳಿದರೆ ಇಂದಿರಾ ಗಾಂಧಿ ಅವರು ಸತ್ತಾಗ ರಾಜೀವ್ ಗಾಂಧಿ ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರು, ಸೊ ಇಂದಿರಾ ಗಾಂಧಿ ಅವರು ಸತ್ತ ತಕ್ಷಣ ಗೌರ್ಮೆಂಟ್ ಬಿದ್ದೋಗ್ಬೇಕಾಗಿತ್ತಲ್ಲ, ಯಾಕೆ ಬಿದ್ದೋಗಿಲ್ಲ ಅಂತ ಹೇಳಿದ್ರೆ, ಸಿಂಪಲ್ ಹೇಳೋದಾದರೆ ಪ್ರೆಸಿಡೆಂಟ್ ಅವರು ಅದಕ್ಕೆ ಒಪ್ಪಲ್ಲ. ಯಾಕಂತಂದರೆ ಆ ಥರ ಮಾಡಿದ್ರೆ ನಾಳೆ ಇನ್ನೊಬ್ಬ ಬಂದು ಪಿ ಎಮ್ ಅವ್ರನ್ನ ಸಾಯಿಸ್ತಾನೆ, ಅವ್ನು ಬಂದು ಕೂತ್ಕೊಳ್ತಾನೆ, ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ,
ಇನ್ನೊಬ್ಬ ಪಿ ಎಮ್ನ ಸಾಯಿಸ್ತಾನೆ, ನೆಕ್ಸ್ಟ್ ಗೌರ್ಮೆಂಟ್ ಬಿದ್ದೋಗುತ್ತೆ, ಗೌರ್ಮೆಂಟ್ ಬಿದ್ದೋಗ್ಬಿಟ್ಟು ಇನ್ನೊಂದ್ಸತಿ ಎಲೆಕ್ಷನ್. ಸೊ ಈ ಥರ ಎಲ್ಲ ಆದಾಗ ಇಟ್ ಈಸ್ ನಾಟ್ ಅ ಗುಡ್ ಗವರ್ನೆನ್ಸ್ ಆರ್ ಅಡ್ಮಿನಿಸ್ಟ್ರೇಷನ್ ಇನ್ ಅ ಕಂಟ್ರಿ ಅಂತ ಹೇಳ್ಬೋದು. ಸೊ ಅವೆಲ್ಲ ಗುಡ್ ಅಡ್ಮಿನಿಸ್ಟ್ರೇಷನ್ ಅಂತ ಗುಡ್ ಗವರ್ನೆನ್ಸ್ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಪಿ ಎಮ್ ಅವ್ರು ಏನು ಮಾಡ್ತಾರೆ, ಅವರು ಸತ್ತಾದ ತಕ್ಷಣವೇ ವಿಷಯ ಗೊತ್ತಾದಾಗಲೇ ಪಾರ್ಟಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ನೋಡಪ್ಪ ನೆಕ್ಸ್ಟು ಇವನ ಸಕ್ಸೆಸರ್ ಯಾರು ಅಂತ ಅಲ್ಲೇ ಹುಡುಗಿ ಒಬ್ಬನ ಅಪಾಯಿಂಟ್ ಮಾಡಿಬಿಡ್ತಾರೆ ಬೇಗ. ಸೊ ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಅಂತ. ನೆಕ್ಸ್ಟು ಅಷ್ಟೇ, ನೆಕ್ಸ್ಟ್ ಇನ್ನೇನಿಲ್ಲ. ನೆಕ್ಸ್ಟು ಕೆಲವೊಂದು ಒಪಿನಿಯನ್ಗಳಿದ್ದಾವೆ. ಲಾರ್ಡ್ ಮಾರ್ಲೆ ಅವ್ರು ಏನು ಹೇಳಿದ್ದಾರೆ ನೋಡಿ, ಏನಂತ ಹೇಳಿದ್ದಾರೆ ಅಂತಂದರೆ, ಕೀ ಸ್ಟೋನ್ ಆಫ್ ಎ ಕ್ಯಾಬಿನೆಟ್. ಪಿ ಎಮ್ ಅವ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಏನೇನು ಹೇಳ್ಬೋದು ನೋಡಿ. ಮುನ್ರೋ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ದ ಕ್ಯಾಪ್ಟನ್ ಆಫ್ ಎ ಶಿಪ್ ಆಫ್ ಅ ಸ್ಟೇಟ್ ಅಂತ ಹೇಳಿದ್ದಾರೆ ಪಿ ಎಮ್ ಅವ್ರನ್ನ. ಪಿ ಎಮ್ ಅಂತಂದರೆ ಹಿ ಈಸ್ ಎ ಕ್ಯಾಪ್ಟನ್ ಆಫ್ ಎ ಶಿಪ್ ಆಫ್ ಎ ಸ್ಟೇಟ್. ಈ ಒಂದು ಸ್ಟೇಟ್ ಅಂತ ಏನಿದೆ, ಈ ಸ್ಟೇಟು ಒಂದು ಶಿಪ್ ಆದರೆ ಆ ಶಿಪ್ಗೆ ಕ್ಯಾಪ್ಟನ್ ನಮ್ಮ ಪಿ ಎಮ್ ಅವರಾಗಿರ್ತಾರಂತೆ. ಎಷ್ಟು ರಾಮ್ಸೆ ಮುಯಿರ್ ಅವ್ರು ಏನು ಹೇಳಿದ್ದಾರೆ, ಈಸ್ ಎ ಸ್ಟೀರ್ಸ್ ಮ್ಯಾನ್ ಆಫ್ ಅ ವೀಲ್ ಆಫ್ ದ ಶಿಪ್ ಆಫ್ ಅ ಸ್ಟೇಟ್ ಅಂತ ಹೇಳಿದ್ದಾನೆ. ಅಂತಂದರೆ ಒಂದು ಶಿಪ್ಪಲ್ಲಿ ವೀಲ್ ಇರುತ್ತೆ ಅಲ್ವಾ, ಅಂದರೆ ಇರುತ್ತೆ ನೋಡಿದ್ರಲ್ವ, ಹಿಂಗಿರುತ್ತೆ, ಒಂದು ವೀಲ್ ಇರುತ್ತೆ. ಸೊ ಇಲ್ಲೆಲ್ಲ ಹಿಂಗಿರುತ್ತೆ ನೋಡಿ, ಹಿಂಗಿರುತ್ತೆ ನೋಡಿದ್ರಲ್ವ. ಸೊ ಇದನ್ನು ವೀಲ್ ಆಫ್ ಎ ಶಿಪ್ ಅಂತೇನೋ ಹೇಳ್ತಾರೆ ಇದನ್ನು. ಸೊ ಆ ಕಡೆ ಹಿಂಗಿರುತ್ತೆ, ತಿರುಗಿಸೋದು ಅದನ್ನು. ಇದೊಂಥರ ಸ್ಟೇರಿಂಗ್ ವೀಲ್ ಆಗಿರುತ್ತೆ ಬೋಟ್ಗಳಿಗೆ, ಶಿಪ್ಗಳಿಗೆ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಕೆಲವೊಂದು ಅಭಿಪ್ರಾಯಗಳು ಕೊಟ್ಟಿದ್ದಾರೆ, ನಮಗದು ಬೇಡ. ಬಟ್ ಇಷ್ಟು ನಿಮ್ಮ ಜೊತೆಗೆ ಕೆಳಗಡೆ ನಾನು ಒಂದಷ್ಟು ಸ್ಟೂಡೆಂಟ್ ನೋಟ್ ಅಂತ ಹಾಕಿದ್ದೀನಿ. ನಿಮ್ಗೇನಾದರೂ ಎಕ್ಸ್ಟ್ರಾ ನಿಮಗೆ ವ್ಯಾಲಿಡೇಷನ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ. ಸೊ ಇಷ್ಟು ಬಂದು ನಿಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುತ್ತೆ. ಸೊ ಈ ಸಮ್ಮರಿ ಶೀಟ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಟೆಲಿಗ್ರಾಮಲ್ಲಿ ನಿಮಗೆ ಮೆಸೇಜ್ ಹಾಕಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ. ಇದಕ್ಕೆ ₹1 ಅಂತ ಕೊಡ್ತಾಯಿದ್ದೀನಿ. ಟೋಟಲ್ ₹100 ಆಗುತ್ತೆ. ನಿಮಗೆಲ್ಲ ಲಕ್ಷ್ಮೀಕಾಂತ್ ಪೊಲಿಟಿಲಿರೋ ಎಲ್ಲ ಟಾಪಿಕು ಸಮ್ಮರಿ ಶೀಟ್ ರೆಡಿ ಇದೆ, ಸರಿನಾ? ತೊಗೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸು ಇದೇ ರೀತಿ ನಾನು ಸಮ್ಮರಿ ವೀಡಿಯೋಸ್ ತರ್ತಾ ಇದ್ದೀನಿ. ನೀವೇನಾದ್ರು ಬಸ್ಸಲ್ಲಿ ಏನಾದ್ರು ಹೋಯ್ತಾ ಇತ್ತು ಅಂದರೆ 20 ನಿಮಿಷ ನೀವು ಇದನ್ನು ಕೇಳ್ಕೊಂಡ್ರೆ ಒಂದು ಟಾಪಿಕ್ ಮುಗೀತದೆ, ಸರಿನಾ? ಇಷ್ಟು ಬಂದು ನಿಮ್ಮ ಪಿ ಎಮ್ ಆಗಿರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಓಕೆ, ಮಾಡಿದ್ದೀರಾ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.